ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ದೋಕರ್. ಮೊದಲಿಗೆ ಹೆಡ್ಲೈನ್ಸ್. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವ ಜಾಲ, 3 ಪ್ರತ್ಯೇಕ ದೂರುಗಳು ದಾಖಲು. ಮಹಾನಗರ ಪಾಲಿಕೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಿಬ್ಬಂದಿ ಭಾಗಿ. ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಸಿಲಿಂಡರ್ ಸ್ಫೋಟ, ತಪ್ಪಿದ ಭಾರೀ ಅನಾಹುತ. ಜುಲೈ 4ರಂದು ಹೆಬ್ಬುಲಿ ಕಟ್ ಚಿತ್ರ ಬಿಡುಗಡೆ, ಚನ್ನಬಸವ ಆರೋಲಿ. ಜುಲೈ 5ರಂದು ರಂಗಸಿರಿ ಸಾಂಸ್ಕೃತಿಕ ವೇದಿಕೆಯಿಂದ ಸಾಂಸ್ಕೃತಿಕ ಸಂಭ್ರಮ, ರಂಗಸಿರಿ ಪ್ರಶಸ್ತಿ ಪ್ರದಾನ, ರಂಗಸ್ವಾಮಿ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ, ಆರೋಪಿಗೆ 20 ವರ್ಷ ಜೈಲು ಶಿಕ್ಷೆ ವಿಧಿಸಿದ ಕೋರ್ಟ್. ಜುಲೈ 5ರಂದು ಒಂದು ದಿನದ ರಾಜ್ಯ ಮಟ್ಟದ ರಸಕೌಶಲ್ಯ ಕಾರ್ಯಾಗಾರ, ಚಂದ್ರಶೇಖರ್ ರೆಡ್ಡಿ ಕರಮುಡಿ. ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 4ರಲ್ಲಿ ವಿಜೃಂಭಣೆಯಿಂದ ನಡೆದ ಶಿಲಾನ್ಯಾಸ ಕಾರ್ಯಕ್ರಮ. ವಾರ್ತೆಗಳ ವಿವರ. ನಕಲಿ ದಾಖಲೆ ಸೃಷ್ಟಿಸಿ ಬೇರೊಬ್ಬರ ಆಸ್ತಿ ಕಬಳಿಸಿ ಆಸ್ತಿ ವರ್ಗಾವಣೆ ಮಾಡಿಕೊಂಡಿರುವ ಜಾಲಕ್ಕೆ ಸಂಬಂಧಿಸಿದಂತೆ 3 ಪ್ರತ್ಯೇಕ ಪ್ರಕರಣಗಳು ಸಿರವಾರ್ ಪಶ್ಚಿಮ ಠಾಣೆಗಳಲ್ಲಿ ದಾಖಲಾಗಿರುವುದು ಬೆಳಕಿಗೆ ಬಂದಿದೆ. ನಗರದ ರೇಸ್ ಕಾನ್ಸೆಪ್ಟ್ ಶಾಲೆ ಹತ್ತಿರದಲ್ಲಿ ಸಂತೋಷ್ ಶಾನಭೋಗ ಇವರಿಗೆ ಸೇರಿದ ಪ್ಲಾಟ್ ನಂಬರ್ 60 ಜಯಪ್ರಕಾಶ್ ಬಡಾವಣೆಯ 30ರಿಂದ 40 ಅಳತೆ ವಿಸ್ತೀರ್ಣ ನಿವೇಶನವನ್ನು ನಕಲಿ ದಾಖಲೆ ಸೃಷ್ಟಿಸಿರುವ ಆರೋಪದ ಮೇಲೆ 12 ಜನರ ವಿರುದ್ಧ ಕೇಸ್ ಪಶ್ಚಿಮ ಠಾಣೆಯಲ್ಲಿ ದಾಖಲಾಗಿದೆ. ಆರೋಪಿತರುಗಳಾದ ಆಂಜನೇಯ, ಸಂತೋಷ್ ಶಾನಭೋಗ ಹೆಸರಿನ ನಕಲಿ ವ್ಯಕ್ತಿ ಸಬ್ ರಿಜಿಸ್ಟ್ರಾರ್ ಸಲೀಂ ಮಹೀನುದ್ದೀನ್, ಸಬ್ ರಿಜಿಸ್ಟ್ರಾರ್ ಕಚೇರಿಯ ಎಫ್ಡಿಸಿ ನಾರಾಯಣಿ, ರಾಜು, ಮಹಾನಗರ ಪಾಲಿಕೆಯ ಕೇಸ್ ವರ್ಕರ್ ನರಸಿಂಹಲು, ಸಬ್ ರಿಜಿಸ್ಟ್ರಾರ್ ಕಚೇರಿ ಡೇಡ್ ರೈಟರ್ ಗೌಡ ವೈ, ನಾಗಲಾಪುರ ಗ್ರಾಮದ ಲೋಕನಾಥ ರೆಡ್ಡಿ, ನಾಗಲಾಪುರ ಗ್ರಾಮದ ರಾಮಪ್ಪ, ಸಿಎಂಸಿ ಇಬ್ಬರು ಕಂದಾಯ ಅಧಿಕಾರಿಗಳು ಹಾಗೂ ಇತರೆ ಸಿಬ್ಬಂದಿ ಸೇರಿ 12 ಜನರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ನಕಲಿ ವ್ಯಕ್ತಿಯನ್ನು ಕರೆತಂದು ಈತನೇ ಸಂತೋಷ ಶಾನಭೋಗ ಎಂದು ನಂಬಿಸಿ ಸುಳ್ಳು ದಾಖಲೆ ಸೃಷ್ಟಿಸಿ ಮಹಾನಗರ ಪಾಲಿಕೆಯ ಮ್ಯೂಟೇಷನ್ ಇ ಖಾತಾ ಮಾಡಿಸಿ ಮೋಸ ಮಾಡಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ. 2ನೇ ಪ್ರಕರಣದಲ್ಲಿ ಸತ್ಯನಾಥ ಕಾಲೋನಿಯ ನಿವಾಸಿ ಆನಂದರಾವ್ ಕೆ ಎಂಬುವರಿಗೆ ಸೇರಿದ ಜಯಪ್ರಕಾಶ್ ನಗರ ಬಡಾವಣೆ ಪ್ಲಾಟ್ ನಂಬರ್ 44ರನ್ನು ಸಬ್ ರಿಜಿಸ್ಟ್ರಾರ್ ಮತ್ತು ಮಿಟ್ಟಿ ಮಲ್ಕಾಪುರ ಗ್ರಾಮ ಪಂಚಾಯಿತಿ ಪಟ್ಟ ವರ್ಗಾವಣೆ ಮಾಡಿಸಿಕೊಂಡಿರುವುದು 13 ಜನ ಆರೋಪಿಗಳು ಸುಳ್ಳು ದಾಖಲೆ ಸೃಷ್ಟಿಸಿ ನಿವೇಶನ ಮಾಡಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ. ಆರೋಪಿತರುಗಳಾದ ಶರಣಬಸವ, ನಕಲಿ ಆನಂದರಾವ್ ಎಂಬ ವ್ಯಕ್ತಿ ಸಬ್ ರಿಜಿಸ್ಟ್ರಾರ್ ಸಲೀಂ ಮಹೀನುದ್ದೀನ್, ಸಬ್ ರಿಜಿಸ್ಟ್ರಾರ್ ಕಚೇರಿ ಎಫ್ಡಿಸಿ ನಾರಾಯಣಿ, ರಾಜು, ಎಸ್ಡಿಸಿ ನರಸಿಂಹಲು, ಡೀಡ್ ರೈಟರ್ ಪ್ರಸಾದ, ಮಸೂದ್ ಅಲಿ, ಅಕ್ಷಯ ಕುಮಾರ್ ಭಂಡಾರಿ, ಪಾಲಿಕೆ ಕಂದಾಯ ಅಧಿಕಾರಿ ಮಾರಪ್ಪ, ಮತ್ತೊಬ್ಬ ಕಂದಾಯ ಅಧಿಕಾರಿ ಮೊಹಮ್ಮದ್ ಮುಜಾಯಿದ್, ಪಾಲಿಕೆ ಕೇಸ್ ವರ್ಕರ್ ವಿದ್ಯಾ, ಕಂಪ್ಯೂಟರ್ ಆಪರೇಟರ್ ಸುರೇಶ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. 3ನೇ ಪ್ರಕರಣದ ಸಿರವಾರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನಗರದ ಡ್ಯಾಡಿ ಕಾಲೋನಿ ನಿವಾಸಿಯಾಗಿರುವ ನಿಖಾ ತುನ್ನೀಸಾ ಬೇಗಂ ಎಂಬುವವರಿಗೆ ಸೇರಿದ ಅಸ್ಕಿಹಾಳ ಗ್ರಾಮದ ಸರ್ವೆ ನಂಬರ್ 162/1 ಹಿಸ್ಸಾ 3ರಲ್ಲಿರುವ 24 ಗುಂಟೆ ಜಮೀನನ್ನು ನಕಲಿ ದಾಖಲೆ ಸಹಿ ಸೃಷ್ಟಿಸಿ 11 ಜನರು ವಂಚಿಸಿದ್ದಾರೆ. ಡ್ಯಾಡಿ ಕಾಲೋನಿ ನಿವಾಸಿ ಸೈಯದ್ ಫರಿಯವೇಜ್, ವನಪರ್ತಿಯ ಶಾಂತಿನಗರ ನಿವಾಸಿ ಖಾದರ್ ಮಹೀನುದ್ದೀನ್, ಮುರಾನಾಪುರ ಗ್ರಾಮದ ನಿವಾಸಿ ನೀಲಕಂಠ, ಉಪೇಂದ್ರ ಭೀಮಣ್ಣ, ಮನ್ಸಲಾಪುರ ಗ್ರಾಮದ ಭೀಮಣ್ಣ ತಳವಾರ್, ಗಂಗಾ ಪರಮೇಶ್ವರಿ ಲೇಔಟ್ ನಿವಾಸಿ ಅಶ್ವಿನಿ ಮೋಹನ್ ರೆಡ್ಡಿ, ನಗರದ ಗಣೇಶ್ ಕಟ್ಟಿ ನಿವಾಸಿ
ಕೃಷ್ಣ, ರಾಂಪುರ್ ನಿವಾಸಿ ಅಕ್ಷಯ ಭಂಡಾರಿ, ಬೇರೂನ್ ಕಿಲಾ ನಿವಾಸಿ ಮೊಹಮ್ಮದ್ ಜಾವೇದ್, ಅಪರಿಚಿತ ಮಹಿಳೆ ಸೇರಿ 11 ಜನರ ವಿರುದ್ಧ ವಂಚನೆ ಪ್ರಕರಣ ದಾಖಲಿಸಲಾಗಿದೆ. ಮಹಾನಗರ ಪಾಲಿಕೆ ಹಾಗೂ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಿಬ್ಬಂದಿಗಳು ನಕಲಿ ದಾಖಲೆ ಸೃಷ್ಟಿಯ ಜಾಲದಲ್ಲಿ ಭಾಗಿಯಾಗಿರುವುದು ಬಹಿರಂಗಗೊಂಡಿದೆ. ವ್ಯವಸ್ಥಿತವಾಗಿ ಬೇರೊಬ್ಬರ ಆಸ್ತಿಯನ್ನು ನುಂಗಿ ಹಾಕುವ ಜಾಲ ಕಾರ್ಯನಿರ್ವಹಿಸುತ್ತಿರುವ ಬಯಲಾಗಿದೆ. ಇನ್ನು ಸಾಕಷ್ಟು ಪ್ರಕರಣಗಳಿದ್ದು ದೂರು ದಾಖಲಿಸುವ ಪ್ರಕ್ರಿಯೆಯಲ್ಲಿದೆ ಎಂದು ಹೇಳಲಾಗುತ್ತಿದೆ. ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿ ದವಸ ಧಾನ್ಯ, ಕಿಳಗಿಯ ಗಾಜು, ಬಾಗಿಲು ಮುರಿದ ಘಟನೆ ತಾಲೂಕಿನ ಮನ್ಸಲಾಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಪ್ಪ ಗೌಡ ಎನ್ನುವವರ ಮನೆಯಲ್ಲಿ ಕಳೆದ ರಾತ್ರಿ ಘಟನೆ ಸಂಭವಿಸಿದೆ. ಘಟನೆಯಿಂದಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಳೆದ ಮನೆಯಲ್ಲಿ ಅಡುಗೆ ಮಾಡಲು ಮುಂದಾಗಿದ್ದ ವೇಳೆ ಗ್ಯಾಸ್ ಸಿಲಿಂಡರ್ ಆನ್ ಮಾಡಲಾಗಿದೆ. ಪೈಪ್ನಲ್ಲಿ ಲೀಕೇಜ್ನಿಂದಾಗಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಸ್ಫೋಟದ ರಭಸಕ್ಕೆ ಮನೆಯ ಬಾಗಿಲು ಮುರಿದು ಹೋಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯಕ್ಕೆ ಹಾನಿಯುಂಟಾಗಿದ್ದು ಕಿಟಕಿಗೆ ಅಳವಡಿಸಿದ ಗಾಜು ಪುಡಿಪುಡಿಯಾಗಿದೆ. ಮನೆಯ ಮಾಲೀಕ ರಾಮಪ್ಪ ಗೌಡ ತಕ್ಷಣವೇ ಎಚ್ಚೆತ್ತುಕೊಂಡು ವಿದ್ಯುತ್ ಬಂದ್ ಮಾಡಿದ್ದಾನೆ. ಇದರಿಂದಾಗಿ ಭಾರೀ ಅನಾಹುತ ತಪ್ಪಿದೆ. ಮನೆಯಲ್ಲಿ 3 ಜನರಿದ್ದು ಯಾರಿಗೂ ಪ್ರಾಣ ಹಾನಿಯಾಗಿಲ್ಲ. ಸ್ವಲ್ಪ ಪ್ರಮಾಣದ ಸ್ವಲ್ಪ ಗ್ಯಾಸ್ ₹200 ಸಲಾಗಿ ಮನ್ಯಾಗ ಏನು ₹200 ಎಲ್ಲಿ ಹೋಗ್ತದೆ ಅಲ್ಲಿ ಬರ್ತದೆ. ಇದು ಪೈಪ ಇದಕ್ಕೆ ಶಾಣತನ ಮಾಡ್ತಾರೆ. ಹಿಂಗ ಸರ್ ಬಿಟ್ರ 1000 ದೇವರೇ ದೊಡ್ಡವನಪ್ಪ, ದೇವರೇ ದೊಡ್ಡವನು, ದೇವರೇ ಅಗ್ನಿಶಾಮಕ ದಳ ಸಿಬ್ಬಂದಿ ನೀಡಿದ್ದರಿಂದ ಸ್ಥಳಕ್ಕಾಗಮಿಸಿ ಗ್ಯಾಸ್ ಸಿಲಿಂಡರ್ ಅನ್ನು ಹೊರತೆಗೆದಿದ್ದಾರೆ. ಮನೆಯ ಮಾಲೀಕರಿಗೆ ಗ್ಯಾಸ್ ಲೀಕೇಜ್ ಆಗುತ್ತಿರುವ ಬಗ್ಗೆ ತಕ್ಷಣವೇ ಅನುಸರಿಸುವ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಸ್ಥಳಕ್ಕೆ ಅಗ್ನಿಶಾಮಕ ಅಧಿಕಾರಿಗಳಾದ ನರಸಪ್ಪ, ಮಲ್ಲಿಕಾರ್ಜುನ್ ಸೇರಿದಂತೆ ಸಿಬ್ಬಂದಿಗಳು ಇದ್ದರು. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಮತ್ತೊಂದು ಪ್ರಕರಣ ಹೈದರಾಬಾದ್ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ನಿಯಮಗಳ ಪಾಲನೆಗಾಗಿ ರಸ್ತೆಗೆ ಬಿಳಿ ಪಟ್ಟಿ ಹಾಕಲು ಬಳಸುತ್ತಿದ್ದ ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ತಗುಲಿದ ಘಟನೆ ನಗರದಲ್ಲಿ ನಡೆದಿದೆ. ಕ್ರ್ಯಾಂಟರ್ ವಾಹನದಲ್ಲಿದ್ದ ಸಿಲಿಂಡರ್ಗೆ ಬೆಂಕಿ ತಗುಲಿದ್ದು ಘಟನೆಯಿಂದಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ರಾಜ್ಯ ಹೆದ್ದಾರಿಗೆ ಸಂಚಾರ ನಿಯಮ ಪಾಲನೆಗೆ ಬಿಳಿ ಬಣ್ಣವನ್ನು ರಸ್ತೆಗೆ ಹಾಕಲು ನಿಲ್ಲಿಸಿದ ಟ್ಯಾಂಕರ್ ವಾಹನದಲ್ಲಿದ್ದ ಸಿಲಿಂಡರ್ಗೆ ಬೆಂಕಿ ತಗುಲಿದೆ. ಟ್ಯಾಂಕರ್ ಲಾರಿಯಲ್ಲಿ 10 ಸಿಲಿಂಡರ್ಗಳಿದ್ದು ತಕ್ಷಣವೇ ಎಚ್ಚೆತ್ತುಕೊಂಡು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ ತಕ್ಷಣವೇ ಸಿಬ್ಬಂದಿಗಳು ಬೆಂಕಿ ನಂದಿಸಿ ಆಗುವ ಅನಾಹುತವನ್ನು ತಪ್ಪಿಸಿದರು. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ರಂಗಪ್ಪ, ಬಸವರಾಜ್, ಕೆ ನರಸಪ್ಪ, ನಾಸೀರ್, ಸಾಬಣ್ಣ, ಮಲ್ಲಿಕಾರ್ಜುನ್ ಇದ್ದರು. ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಸ್ಥಳೀಯ ಕಲಾವಿದರು ಅಭಿನಯಿಸಿರುವ ಹೆಬ್ಬುಲಿ ಕಟ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದ್ದು ಜನರು ವೀಕ್ಷಿಸಿ ಈ ಭಾಗದ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಎಂದು ಚನ್ನಬಸವ ಆರೋಲಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಮಾನ್ವಿ ತಾಲೂಕಿನ ಬಾಗಲವಾಡ ಗ್ರಾಮದ ಪಿ ಭೀಮರಾವ್ ಅವರ ನಿರ್ದೇಶನದಲ್ಲಿ ಮೊದಲ ಬಾರಿಗೆ ಬೆಳ್ಳಿ ಪರದೆಗೆ ಹೆಬ್ಬುಲಿ ಕಟ್ ಸಿನಿಮಾ ಮೂಡಿಬಂದಿದ್ದು ಸಿನಿಮಾದ ಹಾಡುಗಳು, ಕೆಲ ದೃಶ್ಯಗಳು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಸಿನಿ ರಸಿಕರು, ನೋಡುಗರಿಂದ ಮೆಚ್ಚುಗೆಯ ಪಾತ್ರವಾಗಿದೆ ಎಂದರು. ರಾಯಚೂರು ಭಾಗದ ಭಾಷೆ, ಸೊಗಡು ಚಿತ್ರರಂಗದಲ್ಲಿ ಸೊಗಸಾಗಿ ಮೂಡಿಬಂದಿದೆ. ಈ ಭಾಗದ ಪ್ರೇಕ್ಷಕರು ಸಿನಿಮಾವನ್ನು ವೀಕ್ಷಿಸಿ ಈ ಭಾಗದ ಕಲಾವಿದರನ್ನು ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಸಿನಿಮಾ ಮಾಡುವ ಪ್ರೇರಣೆ ನೀಡಬೇಕು ಎಂದು ತಿಳಿಸಿದರು. ಹೆಬ್ಬುಲಿ ಕಟ್ ಚಿತ್ರದಲ್ಲಿ ಜಿಲ್ಲೆಯ ಹಲವು ಕಲಾವಿದರು, ತಂತ್ರಜ್ಞರು ಹಾಗೂ ಹೊಸ ಪ್ರತಿಭೆಗಳು ಭಾಗವಹಿಸಿ ಉತ್ತಮವಾಗಿ ನಟಿಸಿದ್ದಾರೆ. ಸಾಕಷ್ಟು ಸಿನಿಮಾಗಳು ಬೆಂಗಳೂರು, ಮೈಸೂರು, ಮಲೆನಾಡು ಪ್ರದೇಶಗಳಲ್ಲಿ ನಡೆಯುತ್ತಿವೆ ಹಾಗೂ ಆ ಭಾಗದವರೇ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಈ ಹೆಬ್ಬುಲಿ ಕಟ್ ಸಿನಿಮಾದಲ್ಲಿ ನಮ್ಮ ಕಲಾವಿದರು ರಾಯಚೂರು ಭಾಗದಲ್ಲಿಯೇ ಹೆಚ್ಚಿನ ಚಿತ್ರೀಕರಣವನ್ನು ಮಾಡಿಸಿದ್ದಾರೆ. ವಿಶೇಷವಾಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಇಂತಹ ಕಥೆಗಳನ್ನು ಒಳಗೊಂಡು ಸಿನಿಮಾ ಮಾಡಿರುವುದು ಅಪರೂಪವೆಂದರು. ಜುಲೈ 4ರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗುತ್ತಿದೆ. ಸಿನಿ ರಸಿಕರು, ಕಲಾಸಕ್ತರು, ಸಿನಿ ಪ್ರಿಯರು ಚಲನಚಿತ್ರವನ್ನು ಚಿತ್ರ ಮಂದಿರಗಳಿಗೆ ಹೋಗಿ ತಪ್ಪದೇ ಸಿನಿಮಾವನ್ನು ವೀಕ್ಷಿಸಿ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ತಿಳಿಸಿದರು.
ರಾಜ್ಯಾದ್ಯಂತ ಚಲನಚಿತ್ರ ಹೆಬ್ಬುಲಿಕಟ್ಟು ಅದು ನಮ್ಮ ರಾಯಚೂರಿನ ಒಬ್ಬ ಮಣ್ಣಿನ ಮಗ ಭೀಮರಾವ್ ಅಂತೇಳಿ ಪಿ ಭೀಮರಾವ್ ಅವರ ಒಂದು ನಿರ್ದೇಶನದಲ್ಲಿ ಹೆಬ್ಬುಲಿಕಟ್ಟು ಮೂವಿ ಚಿತ್ರ ಬಿಡುಗಡೆ ಇದೆ. ಈ ಚಿತ್ರವು ನಿನ್ನೆ ತಾನೇ ಬೆಂಗಳೂರಲ್ಲಿ ರಿಲೀಸ್ ಆಗಿತ್ತು ಸರ್. ಒಳ್ಳೆ ಅದ್ಭುತ ಒಂದು ರೆಸ್ಪಾಂಡಿಂಗ್ ಬಂದಿದೆ. ಸುಮಾರು ಜನ ಒಂದು ಹಿರಿಯ ನಟರು ಆಮೇಲೆ ಯಂಗ್ಸ್ಟರ್ಸ್ ಎಲ್ಲ ಸಿನಿಮಾಟೋಗ್ರಾಫರ್ಸ್ ಎಲ್ಲ ನೋಡಿ ಒಳ್ಳೆಯ ಒಂದು ಪ್ರಶಂಸೆಯನ್ನು ನೀಡಿದ್ದಾರೆ ಸರ್. ಯಾಕಂದ್ರೆ ನಮ್ಮ ಅಲ್ಲಿಂದ ಒಂದು ಪಾಸಿಟಿವ್ ರೆಸ್ಪಾಂಡಿಂಗ್ ಬಂದಿದೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಉತ್ತಮ ಒಂದು ಚಿತ್ರ ಒಂದು ಬಿಡುಗಡೆ ಆಗೋದಕ್ಕೆ ಒಂದು ನಾವು ಕುದಿಗಾಲಲ್ಲಿ ನಿಂತಿದ್ದೀವಿ ಸರ್ ನೋಡೋದಕ್ಕೆ. ಸೊ ದಯವಿಟ್ಟು ಸರ್ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಚಿತ್ರರಂಗಗಳಿವೆ, ಆಮೇಲೆ ಸಿನಿ ರಸಿಕರು ಕೂಡ ತುಂಬ ಜನ ಇದ್ದಾರೆ. ಸೊ ಇದಕ್ಕೆ ಪ್ರೇರಣೆಯಾಗಿ ಒಂದು ನಮ್ಮ ಒಂದು ಭಾಷೆಯ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಒಂದು ಭಾಷೆಯನ್ನು ಹಿಡಿದು ಚಿತ್ರೀಕರಣ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲೇ ಇರ್ತದೆ. ಮುಖ್ಯವಾಗಿ ಚಂದ್ರಮಂಡಲದಲ್ಲಿ ಕೂಡ ನಡೆದಿದೆ ಒಂದು 90%. ಈ ಚಿತ್ರ ನಾಳೆ ನಮ್ಮ ನಗರದಲ್ಲೇ ನೀರಜ್ ಥಿಯೇಟರ್ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಆಮೇಲೆ ನಮ್ಮ ಚಿತ್ರದ ಒಂದು ಪ್ರೊಡಕ್ಷನ್ ಟೀಮಲ್ಲಿರೋರು ಸುರೇಶ್ ಅವರು, ಮತ್ತು ಆಮೇಲೆ ರೆಡ್ಡಿ, ಆಮೇಲೆ ನಮ್ಮ ಸಚಿನ್ ಅಂತ ಇದೆ ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಬಂದು ಭೀಮರಾವ್ ಸರ್ ಅವರು ಸರ್. ಹೌದು ಸರ್. ಆಮೇಲೆ ಇದರಲ್ಲಿ ಸರ್ ಸುಮಾರು ಒಳ್ಳೊಳ್ಳೆಯ ಹಾಡುಗಳಿದೆ ಸರ್. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಪ್ರೆಸೆನ್ಸ್ ಮಾಡ್ತಿರೋರು ನಮ್ಮ ಸತೀಶ್ ನೀಲಸಂ ಅವರು ಸರ್. ಅವ್ರ ಬ್ಯಾನರ್ ಅಡಿಯಲ್ಲಿ ಇದು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಅದ್ಭುತ ಒಂದು ಇದರಲ್ಲಿದೆ ಸರ್. ಸಿನಿಮಾ ರೆಸ್ಪಾಂಡಿಂಗ್ ತುಂಬ ಚೆನ್ನಾಗಿದೆ. ಪ್ರೇಕ್ಷಕರನ್ನ 100% ಒಂದು ಅವ್ರ ಮನದಲ್ಲಿ ಸೇರುತ್ತಾನೆ ಒಂದು ನಂಬಿಕೆ ನಮಗಿದೆ ಸರ್. ಯಾಕಂತಂದ್ರೆ ಸರ್ ಇಲ್ಲಿ ಒಂದು 2 ತಿಂಗಳು ಮುಂಚೆ 3 ತಿಂಗಳು ಮುಂಚೆನೇ ಟ್ರೈಲರ್ ಮತ್ತು ಸಾಂಗ್ಸು, ಅದರಲ್ಲಿ ನಮ್ಮ ಗ್ರಾಮೀಣ ಭಾಗದ ಒಂದು ಕವಾಲಿ ಸಾಂಗ್ಸ್ ಚೆನ್ನಾಗಿದೆ ಸರ್. ಈ ಸಂದರ್ಭದಲ್ಲಿ ಬಾಬು ಚಿಕ್ಕಸುಗೂರ್, ಸುರೇಶ್ ಪಾಟೀಲ್, ಸಚಿನ್, ಲಕ್ಷ್ಮೀನಾರಾಯಣ, ತರುಣ ರೆಡ್ಡಿ ಇದ್ದರು. ರಂಗಸಿರಿ ಸಾಂಸ್ಕೃತಿಕ ಕಲಾವಿದರ ವತಿಯಿಂದ ಜುಲೈ 5ರಂದು ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಸಂಭ್ರಮ, ಸಂಗೀತ, ನೃತ್ಯೋತ್ಸವ ಮತ್ತು ರಂಗಸಿರಿ ಪ್ರಶಸ್ತಿ ಪ್ರದಾನವನ್ನು ನಗರದ ಪಂಡಿತ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದೆ ಎಂದು ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ NS ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎ ಪಾಪರೆಡ್ಡಿ, ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ ಜ್ಯೋತಿ ಬೆಳಗಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ RDA ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ರುಸ್ಮಾ ಅಧ್ಯಕ್ಷ ರಾಜ ಶ್ರೀನಿವಾಸ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ N ಶ್ರೀನಿವಾಸ್ ರೆಡ್ಡಿ, ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ S ಪಾಟೀಲ್ ಸೇರಿ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ರಂಗಮಂದಿರ ರಾಯಚೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ NS ಬೋಸರಾಜು, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ S ಶಿವರಾಜ್ ಪಾಟೀಲ್, ಶಾಸಕರು ರಾಯಚೂರು ನಗರ ಕ್ಷೇತ್ರ ಇವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ಶ್ರೀ ಎ ಪಾಪಾರೆಡ್ಡಿ, ಮಾಜಿ ಶಾಸಕರು ರಾಯಚೂರು, ಹಾಗೂ ಶ್ರೀಮತಿ ನರಸಮ್ಮ ಶ್ರೀ ನರಸಿಂಹ ಮಾಡಿಗಿರಿ, ಅಧ್ಯಕ್ಷರು ಮಹಾನಗರ ಪಾಲಿಕೆ ರಾಯಚೂರು, ಶ್ರೀ ರಾಜಶೇಖರ್ ರಾಮಸ್ವಾಮಿ, ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಶ್ರೀ ರಾಜಾ ಶ್ರೀನಿವಾಸ್, ಅಧ್ಯಕ್ಷರು ರುಸ್ಮಾ, ಹಾಗೂ ನಿಕಟಪೂರ್ವ ಸದಸ್ಯರು ರಾಯಚೂರು ವಿಶ್ವವಿದ್ಯಾಲಯ, ಶ್ರೀ ಪವನ್ ಕಿಶೋರ್ ಪಾಟೀಲ್, ಅಧ್ಯಕ್ಷರು ರಾಯಚೂರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಯಚೂರು, ಶ್ರೀ ರವೀಂದ್ರ ಜಲ್ದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲೆ, ಶ್ರೀ N ಶ್ರೀನಿವಾಸ ರೆಡ್ಡಿ, ಅಧ್ಯಕ್ಷರು ನಗರ ಕಾಂಗ್ರೆಸ್ ಸಮಿತಿ ರಾಯಚೂರು, ಶ್ರೀಮತಿ ಡಾಕ್ಟರ್ ನಾಗವೇಣಿ S ಪಾಟೀಲ್, ಮಾಜಿ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ರಾಯಚೂರು, ಶ್ರೀ M ಶ್ರೀನಿವಾಸ ರೆಡ್ಡಿ ಬೂದಿಪಾಡ್, ಕಾಂಗ್ರೆಸ್ ಮುಖಂಡರು ರಾಯಚೂರು ಇವರು ಜ್ಯೋತಿ ಬೆಳೆಸುವರು. ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣ ಶಾವಂತಗೆರ, ಜಿಲ್ಲಾಧ್ಯಕ್ಷರು
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಯಚೂರು, ಶ್ರೀ ಬಿ ಗೋವಿಂದ್ ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು, ಶ್ರೀ ದೇವರಾಜ್ ಬಿಂಗಂ ಗೌರವಾಧ್ಯಕ್ಷರು ಜಿಲ್ಲಾ. ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತ, ದಾಸವಾಣಿ, ಭಕ್ತಿಗೀತೆ, ರಂಗಗೀತೆ, ಜಾನಪದ ಗೀತೆ, ಭಾವಗೀತೆ, ಭರತನಾಟ್ಯ, ಸಮೂಹ ನೃತ್ಯ ಕಳೆಯಲಿದೆ ಎಂದರು. ರಂಗಸಿರಿ ಪ್ರಶಸ್ತಿಯನ್ನು ರಂಗಭೂಮಿ ಕ್ಷೇತ್ರ ಪ್ರಕಾಶ ಗದ್ದೆ ಗಬ್ಬೂರ್, ಹಾರ್ಮೋನಿಯಂ ಕ್ಷೇತ್ರ ಹನುಮಂತಪ್ಪ ಹೀರಾಪುರ್, ಬುರ್ರಾ ಕಥೆ ಕ್ಷೇತ್ರ ಹನುಮಂತಿ ಗಬ್ಬೂರ್, ಬಯಲಾಟ ಕ್ಷೇತ್ರ ಕೊಂಡಯ್ಯ, ಹಿಂದೂಸ್ತಾನಿ ಕ್ಲಾರಿಯೋನೆಟ್ ವಾದಕ ರಾಜು ಗುಂಜಹಳ್ಳಿ, ಹಗಲು ವೇಷ ಕ್ಷೇತ್ರ ಅಮರೇಶ್ ಹಸಮಕಲ್, ರಂಗಭೂಮಿ ಕ್ಷೇತ್ರ ವೆಂಕಟೇಶ್ ದಿನ್ನಿ, ಊರಗ ತಜ್ಞ ಆಫ್ಸರ್ ಹುಸೇನ್, ಮುತ್ತಣ್ಣ ಎಕ್ಲಾಸ್ಪುರ್, ಶ್ರೀನಿವಾಸ್, ವಿಶಾಲ್ ರೆಡ್ಡಿ, ಜಗದೀಶ್ ದಾಸ್ ಮತ್ತು ವಿರೂಪಾಕ್ಷ ರೆಡ್ಡಿ ಜಂಬಲದಿನ್ನಿ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಣ್ಣ ವೀರಯ್ಯ ಸ್ವಾಮಿ, ಜೋಸೆಫ್ ಆಶಾಪುರ್, ರಮೇಶ್ ಸರ್ತಿಗೇರ, ರಂಗಪ್ಪ ಇದ್ದರು. ಈಗ ಜಾಹೀರಾತು. ಓಂ ಸಾಯಿ ಧ್ಯಾನ ಮಂದಿರ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಇದೇ ದಿನಾಂಕ 10/7/2025 ಗುರುವಾರದಂದು ಗುರು ಪೂರ್ಣಿಮಾ ನಿಮಿತ್ತ ಬೆಳಿಗ್ಗೆ 6 ಗಂಟೆಗೆ ಕಾಕಡಾರತಿ, ಬೆಳಿಗ್ಗೆ 6:30 ಗಂಟೆಗೆ ಮಹಾರುದ್ರಾಭಿಷೇಕ, ಬೆಳಿಗ್ಗೆ 7:30 ಗಂಟೆಗೆ ಪುಷ್ಪ ಅಭಿಷೇಕ, ಬೆಳಿಗ್ಗೆ 8:30 ಗಂಟೆಗೆ ಸತ್ಯನಾರಾಯಣ ಪೂಜೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೂರ್ಣಿಮಾ ದಿನದಂದು ಶನಿ ದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇಂದು ಶನಿದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಈ ಎಲ್ಲ ಪೂಜೆ ಕಾರ್ಯಕ್ರಮಗಳ ಸೇವಾ ಶುಲ್ಕ ರೂಪಾಯಿ 2,500 ಕೊಟ್ಟು ರಸೀದಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹಾಗೂ ಮಧ್ಯಾಹ್ನ 1 ಗಂಟೆಗೆ ಸುಮಾರು 5,000 ಭಕ್ತಾದಿಗಳಿಗೆ ಮಹಾಪ್ರಸಾದ. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಆದೋಣಿ, ಗುರೂಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164000600 ಅಥವಾ 9611999399ಗೆ. Chennai Shopping Mall ge welcome, Ashada sale ge welcome, come Chennai Shopping Mall ge welcome, come Ashada sale ge come KG Sale Bag ge Chennai Shopping Mall come super prices KG sarees nama KG sale nama target idu trending saree sale nama fashion Ashada KG sale bandayittu Chennai Shopping Mall nimagagi tandayittu nodikko ಸೇಲ್ಸ್ ಅಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಅಪ್ರಾಪ್ತ ಬಾಲಕಿಯೊಬ್ಬಳಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ಫೋಕ್ಸೋ ವಿಶೇಷ ನ್ಯಾಯಾಲಯವು ಆರೋಪಿಗೆ 20 ವರ್ಷ ಸಜೀವ್ ಮತ್ತು 10,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. ಸಿಂಧನೂರು ತಾಲೂಕಿನ RH ಕ್ಯಾಂಪ್ ನಂಬರ್ 2ರಲ್ಲಿ 2019ರ ನವೆಂಬರ್ನಲ್ಲಿ ಅಪ್ರಾಪ್ತ ಬಾಲಿಕೆಗೆ ಆರೋಪಿ ಅಮಲ್ ಮೊಹಲ್ದಾರ್ ವಯಸ್ಸು 40 ಲೈಂಗಿಕ ದೌರ್ಜನ್ಯ ನಡೆಸಿದ್ದು, ಈ ಕುರಿತು ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿತ್ತು. PI ಬಾಲಚಂದ್ರ ಡಿ ಲಕ್ಕಂ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರ ಸಲ್ಲಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ಪೋಕ್ಸೋ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ಆರೋಪಿ ಅಮಲ್ ಮೊಹಲ್ದಾರ್ ವಯಸ್ಸು 40 ಇವರಿಗೆ 20 ವರ್ಷಗಳ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸಿ ನ್ಯಾಯಾಧೀಶ BB ಜಕಾತಿ ಆದೇಶ ಹೊರಡಿಸಿದ್ದಾರೆ. ಜೊತೆಗೆ ಸಂತ್ರಸ್ತರ ಪರಿಹಾರ ನಿಧಿಯಿಂದ ನೊಂದ ಬಾಲಕಿಗೆ 7.5 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಸೂಚಿಸಿದೆ. ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ 1 ದಿನದ ಪ್ರಾತ್ಯಕ್ಷಿಕ ಕಾರ್ಯಾಗಾರವನ್ನು ಜುಲೈ 5ರಂದು ಹಮ್ಮಿಕೊಂಡಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ಕರಮುಡಿ ಹೇಳಿದರು.
ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಸಶಾಸ್ತ್ರ ಮತ್ತು ವೈಷಜ್ಯ ಕಲ್ಪನಾ ವಿಭಾಗದಿಂದ ಒಂದು ದಿನದ ರಾಜ್ಯ ಮಟ್ಟದ ರಸಕೌಶಲ್ಯ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೂರ್ಣಿಮಾ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಎಸ್ಎಲ್ ಕೇಶವ್ ರೆಡ್ಡಿ ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸದಸ್ಯ ಹಾಗೂ ಸ್ಫೂರ್ತಿ ಆಯುರ್ವೇದ ಮಹಾವಿದ್ಯಾಲಯ ಪ್ರಾಚಾರ್ಯ ಡಾಕ್ಟರ್ ಬಿಎಸ್ ಸವಡಿ ಸೆನೆಟರ್ ನೆರವೇರಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಂಕರಗೌಡ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪಿಒಎಸ್ ಸದಸ್ಯ ಡಾಕ್ಟರ್ ಮಹೇಶ್ವರ್ ಸ್ವಾಮಿ ಕೆ ಹಿರೇಮಠ್, ಎಂಆರ್ನ ಆಯುರ್ವೇದ ಮಹಾವಿದ್ಯಾಲಯ ಡೀನ್ ಬಾಗಲಕೋಟ್ ಡಾಕ್ಟರ್ ಶಿವಕುಮಾರ್ ಗಂಗಲ್ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ರಾಯಚೂರು ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತೇಳಿ ಒಂದು ಬಿಂಬಾಗಿತ್ತು. ಎಲ್ಲ ರಾಜ್ಯದ ಜಿಲ್ಲೆಗಳಲ್ಲಿ ಆಯುರ್ವೇದ ಮಹಾವಿದ್ಯಾಲಯ ಇದ್ದರೂ ಕೂಡ ರಾಯಚೂರಿನಲ್ಲಿ ಸ್ಥಳೀಯವಾಗಿ ಆಯುರ್ವೇದ ಮಹಾವಿದ್ಯಾಲಯ ಇರಲಿಲ್ಲ. ನಮ್ಮ ಚೇರ್ಮನ್ ಎಸ್.ಆರ್. ಕೇಶವ್ ರೆಡ್ಡಿ ಅವರು ಯಾವ ರೀತಿ ಉಡುಪಿ, ಬೆಂಗಳೂರು, ಹಾಸನ, ಉಜಿರೆ ಇತ್ಯಾದಿ ಸ್ಥಳಗಳಿಗೆ ಹೋಗಿ ಈ ಭಾಗದ ಜನರು ಏನು ಮಾಡ್ತಾ ಇದ್ದಾರೆ, ಚಿಕಿತ್ಸೆಯನ್ನು ಪಡ್ಕೊಂಡು ಬರ್ತಾ ಇದ್ದಾರೆ, ಆಯುರ್ವೇದ ಚಿಕಿತ್ಸೆ. ಅಂಥ ಒಂದು ಆಯುರ್ವೇದೀಯ ವಿಶೇಷ ಚಿಕಿತ್ಸೆಯನ್ನು ರಾಯಚೂರಿನ ಜನರಿಗೆ ಮತ್ತು ರಾಯಚೂರಿನ ಸುತ್ತಮುತ್ತಲಿನ ಜನರಿಗೆ ನೀಡಬೇಕು ಅನ್ನೋ ಒಂದು ಮಹತ್ತರವಾದ ಉದ್ದೇಶವನ್ನು ಇಟ್ಟುಕೊಂಡು ಅವರು ಒಂದು ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದರು. ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿಯೇ ಈ ಒಂದು ಆಯುರ್ವೇದ ಮಹಾವಿದ್ಯಾಲಯ ಎಲ್ಲ ಸೌಲಭ್ಯಗಳನ್ನು ಉಳ್ತಕ್ಕಂಥ, ಆಧುನಿಕ ಸೌಲಭ್ಯಗಳನ್ನು ಇರ್ತಕ್ಕಂಥ ಒಂದು ಮಾದರಿಯ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯನ್ನು ಇವತ್ತಿಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ಚೇರ್ಮನ್ನರಾದ ಶ್ರೀ ಎಸ್.ಆರ್. ಕೇಶವ್ ರೆಡ್ಡಿ ಅವರಿಗೆ ಸಲ್ಲುತ್ತದೆ ಅಂತಂದರೆ ತಪ್ಪೇನೂ ಆಗಲಿಕ್ಕಿಲ್ಲ. ಏಕೆಂದರೆ ಈ ಭಾಗದ ಜನರಿಗೆ ಒಂದು ಆಯುರ್ವೇದಿಯ ಚಿಕಿತ್ಸೆಯ ಒಂದು ಸೌಲಭ್ಯದ ಕೊರತೆ ಇತ್ತು. ಆ ಸೌಲಭ್ಯವನ್ನು ನೀಡಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಎಸ್.ಆರ್. ಕೇಶವ್ ರೆಡ್ಡಿ ಅವರು. ನಾವು ಅಷ್ಟೇ ಅಲ್ಲ, ಈ ಭಾಗದ ಜನರೆಲ್ಲರೂ ಕೂಡ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ನಮ್ಮ ಮಹಾವಿದ್ಯಾಲಯ ಈಗ ಪ್ರಾರಂಭವಾಗಿ 3 ವರ್ಷ ಆಯಿತು. 2022ರಲ್ಲಿ ನಮ್ಮ ಮಹಾವಿದ್ಯಾಲಯ ಪ್ರಾರಂಭವಾಯಿತು. ಮಹಾವಿದ್ಯಾಲಯ ಪ್ರಾರಂಭವಾದಾಗ ನಮಗೆ ಸ್ವಲ್ಪ ಲೇಟಾಗಿ ಪರ್ಮಿಷನ್ ಸಿಕ್ಕಿರೋದ್ರಿಂದ ಪ್ರಥಮ ಬ್ಯಾಚ್ಗೆ 14 ವಿದ್ಯಾರ್ಥಿಗಳು ಮಾತ್ರ ನಮ್ಮ ಮಹಾವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೆದರೆ, ಇವತ್ತು ಸುಮಾರು ನಮಗೆ ಇಂಟೇಕ್ ಕೆಪಾಸಿಟಿ 60 ಸೀಟಿನ ಒಂದು ಪರ್ಮಿಷನ್ ಸಿಕ್ಕಿದೆ. ಸುಮಾರು 200 ಜನರು ಬಂದು ನಮಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಒಂದು ನಮ್ಮ ಮಹಾವಿದ್ಯಾಲಯಕ್ಕೆ ಇವತ್ತು ಅಡ್ಮಿಷನ್ಗೆ ಪ್ರವೇಶಕ್ಕೆ. ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬೆಳಗಾವಿಯ ಜಿಎಸ್ಎಸ್ ಕಾಲೇಜಿನ ಡಾಕ್ಟರ್ ಪ್ರಮೋದ್, ಸೂರಜ್ ಮೆನೆ ಮತ್ತು ಸಾಗರ್ ಎಂ ತರಬೇತಿ ನೀಡಲಿದ್ದಾರೆ. ಈ ಕಾರ್ಯಾಗಾರದಲ್ಲಿ ರಾಜ್ಯದ ವಿವಿಧ ಆಯುರ್ವೇದ ಮಹಾವಿದ್ಯಾಲಯಗಳಿಂದ ಉಪನ್ಯಾಸಕರು, ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ವೃತ್ತಿನಿರತ ವೈದ್ಯರು ಸೇರಿ ಸುಮಾರು 300ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಆದರೆ ಸಿಂಪ್ಲಿಫೈ ಮಾಡೋಕ್ಕೆ ಹೇಳಬೇಕಂದ್ರೆ ನಮ್ಮ ವಿಭಾಗ ಬಂದು ಔಷಧಿ ತಯಾರಿಸುವ ವಿಭಾಗ. ಸೊ ವಿವಿಧವಾದ ಔಷಧಿಗಳನ್ನು ನೀವು ಉಪಯೋಗಿಸ್ತಿರ್ತೀರ. ಕಾಮನ್ ಆಗಿ ನಿಮಗೆ ಗೊತ್ತಿರುವಂಥದ್ದು ತೈಲ ಇರ್ಬೋದು, ಆಯಿಲ್ಸ್ ಅಪ್ಲಿಕೇಶನ್ ಮಾಡ್ತಿರ್ತೀರ, ಟ್ಯಾಬ್ಲೆಟ್ ಫಾರ್ಮ್ ಇರುತ್ತೆ, ಸಿರಪ್ ಫಾರ್ಮ್ ಇರುತ್ತೆ. ಅವೆಲ್ಲವುಗಳನ್ನು ನಮ್ಮ ವಿಭಾಗದಲ್ಲಿ ನಾವು ಔಷಧಿ ತಯಾರವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಈ ಒಂದು ಅಂಗವಾಗಿ ನಾವು ಒಂದು ಕಾರ್ಯಾಗಾರವನ್ನು ರಸಕೌಶಲ್ಯಂ ಅಂತ ಹೇಳಿ ನಾಮಕರಣ ಮಾಡಿದ್ವಿ. ಅದರ ಮುಖ್ಯ ಉದ್ದೇಶ ಏನಂದರೆ, ರಸಕೌಶಲ್ಯಂ ಅಂದರೆ ರಸ ಅಂದರೆ ಮೇನಾಗಿ ಹೇಳಬೇಕು ಅಂದರೆ ಔಷಧಿಯನ್ನು ತಯಾರಿಸುವ ಒಂದು ಪದ್ಧತಿ ಅಥವಾ ವಿಭಾಗ. ಪರ್ಟಿಕ್ಯುಲರ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಮೆಟಲ್ಸ್ ಆ್ಯಂಡ್ ಮಿನರಲ್ಸ್. ನೀವು ಸಾಕಷ್ಟು ಔಷಧಿಗಳನ್ನು ನೀವು ತಿಳ್ಕೊಂಡಿರ್ಬೋದು, ಅದರಲ್ಲಿ ಮೆಟಲ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಟಾಕ್ಸಿಸಿಟಿ ಆಗುತ್ತೆ ಅಂತ ಒಂದು ರಾಂಗ್ ನೋಷನ್ ಎಲ್ಲರ ಹತ್ರ ಇದೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಒಂದು ವಿಭಾಗದಲ್ಲಿ ಮುಖ್ಯವಾಗಿ ಮೆಟಲ್ಸ್ ಆ್ಯಂಡ್ ಮಿನರಲ್ಸ್ನ ಉಪಯೋಗ ಮಾಡಿಕೊಂಡು ಔಷಧಿಗಳನ್ನು ತಯಾರಿಸುತ್ತೇವೆ. ಅದು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಆ ಒಂದು ಔಷಧಿಗಳನ್ನು ತಯಾರಿಸೋಕ್ಕಿಂತ ಮುಂಚೆ ಯಾವ ಮೆಟಲ್ಸು, ಯಾವ ಮಿನರಲ್ಸು ಅದು ಹೇಗೆ ಉಪಯೋಗ ಮಾಡಬೇಕು, ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಒಂದು ಸಲುವಾಗಿ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ರಾಜ್ಯದ
ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕಾರ್ಯಾಗಾರವನ್ನು ನಡೆಸಿಕೊಳ್ತಾರೆ. ಮೇಯ್ನಾಗಿ ಏನಂದರೆ ಸ್ಪೆಷಲಿ ಕಾರ್ಯಾಗಾರದ ಸಂಯೋಜಕರು ಹಾಗೂ ಮಹಾವಿದ್ಯಾಲಯದ ರಸಶಾಸ್ತ್ರ ಮತ್ತು ವೈಷಜ್ಯ ಕಲ್ಪನಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನಂದಾ ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ಪ್ರತ್ಯೂಷ, ಡಾಕ್ಟರ್ ನಾಗಲಾಂಬಿಕಾ ಉಪಸ್ಥಿತರಿದ್ದರು. ನಿನ್ನೆ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 4ರಲ್ಲಿ ಶ್ರೀ ಎ ವಸಂತ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ MLADP ಅನುದಾನದ ಮೂಲಕ 5 ಲಕ್ಷ ರೂಪಾಯಿ ಹಾಗೂ KKRDBಯ 25 ಲಕ್ಷ ರೂಪಾಯಿ ಅಂದಾಜು ಪಟ್ಟಿಯೊಂದಿಗೆ ಹೈಟೆಕ್ ಅಡುಗೆ ಕೋಣೆ, ಅಂಗನವಾಡಿ ಕಟ್ಟಡ ಹಾಗೂ ಸಿಸಿ ರಸ್ತೆ ನಿರ್ಮಾಣ ಕಾರ್ಯಗಳಿಗೆ ಶಿಲಾನ್ಯಾಸ ಅಡಿಗಲ್ಲು ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಎ ವಸಂತ್ ಕುಮಾರ್ ಅವರು ಭಾಗವಹಿಸಿ ಅಡಿಗಲ್ಲು ಸ್ಥಾಪಿಸಿ ಶಾಸಕರಾಗಿ ನನ್ನ ಆದ್ಯತೆ ಗ್ರಾಮ ಮತ್ತು ನಗರಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಾಗಿದೆ. ಅವರು ಮಾತನಾಡುತ್ತಾ ಶಾಲೆಗಳಲ್ಲಿ ಮಕ್ಕಳು ಶುಚಿತ್ವದಿಂದ ಕೂಡಿರುವ ಆಹಾರ ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅಂಗನವಾಡಿ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಆರೋಗ್ಯ ಸುಧಾರಣೆಗೆ ಬಹುಮುಖ್ಯ ಸ್ಥಳವಾಗಿದೆ. ಇದಕ್ಕಾಗಿ ಉತ್ತಮ ಸೌಕರ್ಯಗಳ ನಿರ್ಮಾಣ ಅಗತ್ಯವಿದೆ ಎಂದು ಹೇಳಿದರು. ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಉತ್ತಮ ಅಂಗನವಾಡಿ ಸೌಕರ್ಯ ಬಹು ಮುಖ್ಯವಾಗಿದೆ. ಇದೇ ರೀತಿ ರಸ್ತೆ ಸೌಲಭ್ಯವು ನಾಗರಿಕರ ದೈನಂದಿನ ಜೀವನಕ್ಕೆ ಪ್ರಭಾವ ಬೀರುತ್ತದೆ ಎಂದು ತಿಳಿಸಿದರು. ಸ್ಥಳೀಯ ಮುಖಂಡರು, ಪಕ್ಷದ ಪದಾಧಿಕಾರಿಗಳು, ನಾಗರಿಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ವೈಭವ ತಂದುಕೊಟ್ಟರು. ಗ್ರಾಮಸ್ಥರು ಹಾಗೂ ವಾರ್ಡ್ ನಿವಾಸಿಗಳು ಶಾಸಕರ ಈ ಅಭಿವೃದ್ಧಿ ಕಾರ್ಯದೊಂದಿಗಿನ ಬದ್ಧತೆಯನ್ನು ಪ್ರಶಂಸಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಸದಸ್ಯ ಕೆ ಈಶಪ್ಪ, ಕೆಪಿಸಿಸಿ ಮಾಧ್ಯಮ ವಕ್ತಾರ್ ಡಾಕ್ಟರ್ ರಜಾಕ್ ಉಸ್ತಾದ್, ಮುರಳಿ ಯಾದವ್, ರಮೇಶ್ ರೋಸ್ಲಿ, ಮೊಹಮ್ಮದ್ ಉಸ್ಮಾನ್, ಇಕ್ಬಾಲ್ ಅಹಮದ್, ಶ್ರೀನಿವಾಸ್ ಶಿಂದೆ, ಸತ್ಯನಾಥ, ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಅಭಿಲಾಷ ವಸಂತಕುಮಾರ್, ಪ್ರಧಾನಮಂತ್ರಿಗಳ 15 ಅಂಶಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಸದಸ್ಯ ಸೈಯದ್ ಅಮೀನುಲ್ ಹಸನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವ ಜಾಲ, 3 ಪ್ರತ್ಯೇಕ ದೂರುಗಳು ದಾಖಲು. ಮಹಾನಗರ ಪಾಲಿಕೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಿಬ್ಬಂದಿ ಭಾಗಿ. ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಸಿಲಿಂಡರ್ ಸ್ಫೋಟ, ತಪ್ಪಿದ ಭಾರೀ ಅನಾಹುತ. ಜುಲೈ 4ರಂದು ಹೆಬ್ಬುಲಿ ಕಟ್ ಚಿತ್ರ ಬಿಡುಗಡೆ, ಚನ್ನಬಸವ ಆರೋಲಿ. ಜುಲೈ 5ರಂದು ರಂಗಸಿರಿ ಸಾಂಸ್ಕೃತಿಕ ವೇದಿಕೆಯಿಂದ ಸಾಂಸ್ಕೃತಿಕ ಸಂಭ್ರಮ, ರಂಗಸಿರಿ ಪ್ರಶಸ್ತಿ ಪ್ರದಾನ, ರಂಗಸ್ವಾಮಿ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ, ಆರೋಪಿಗೆ 20 ವರ್ಷ ಜೈಲು ಶಿಕ್ಷೆ ವಿಧಿಸಿದ ಕೋರ್ಟ್. ಜುಲೈ 5ರಂದು ಒಂದು ದಿನದ ರಾಜ್ಯ ಮಟ್ಟದ ರಸಕೌಶಲ್ಯ ಕಾರ್ಯಾಗಾರ, ಚಂದ್ರಶೇಖರ್ ರೆಡ್ಡಿ ಕರಮುಡಿ. ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 4ರಲ್ಲಿ ವಿಜೃಂಭಣೆಯಿಂದ ನಡೆದ ಶಿಲಾನ್ಯಾಸ ಕಾರ್ಯಕ್ರಮ.